ಹೊಂದಿರುವಂತ ಮಠಗಳ ಪೈಕಿ ಸಿದ್ಧಗಂಗಾ ಮಠ ಕೂಡ ಒಂದು. ಆದರೆ ಆ ಸಿದ್ಧಗಂಗಾ ಮಠಕ್ಕೆ ಹೋಗುವಂತದ್ದೇ ಕಷ್ಟ ಆಗ್ಬಿಟ್ಟಿದೆ ಕಳೆದ 2 ವರ್ಷದಿಂದಲೂ. ಯಾಕೆಂದ್ರೆ ರೈಲ್ವೆ ಅಂಡರ್ ಪಾಸ್ ನಿಂದಾಗಿ ಸುತ್ತಿ ಬಳಸಿ ಬರುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. 200 ಮೀಟರ್ ದೂರಕ್ಕೆ 5 ಕಿಲೋಮೀಟರ್ ಸುತ್ತಿ ಬರಬೇಕು, ಹಂಗಿದೆ ಅಲ್ಲಿ. ಕಳೆದ 2 ವರ್ಷಗಳಿಂದಲೂ ಕೂಡ ಭಕ್ತರು ನಿತ್ಯ ಪರದಾಟವನ್ನ ಮಾಡ್ತಿದ್ದಾರೆ. ರೈಲ್ವೆ ಗೇಟ್ನ ಕಿರಿಕಿರಿಯನ್ನ ತಪ್ಪಿಸಲಿಕ್ಕೆ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗ್ತಾ ಇದ್ದು, ಅಂಡರ್ ಪಾಸ್ ನಿಂದಲೇ ಈಗಲೂ ಕೂಡ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ತುಂಬಾ ಸ್ಲೋ ಆಗಿ ಅಲ್ಲಿ ಆ ಒಂದು ಕಾಮಗಾರಿ ನಡೀತಾ ಇರುವಂತದ್ದು. 2019 ನವೆಂಬರ್ನಿಂದಲೂ ಕೂಡ ಕಾಮಗಾರಿ ನಡೀತಾ ಇದೆ. ಅಂಡರ್ ಪಾಸ್ ಆಗಿದ್ದರೂ ರಸ್ತೆ ಸಂಪರ್ಕ ಮಾತ್ರ ಸಿಕ್ಕಿಲ್ಲ. ಲೋಕೋಪಯೋಗಿ ಅಧಿಕಾರಿಗಳ ವಿಳಂಬದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲದೆ ರಸ್ತೆ ನಿರ್ಮಾಣಕ್ಕೆ ವಶಪಡಿಸಿಕೊಂಡಂತ ಭೂಮಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಭೂಮಿಗೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗ್ತಾ ಇದೆ. ವಾಣಿಜ್ಯ ಭೂಮಿಗೆ ಕೊಟ್ಟ ದರವೇ ನಮಗೂ ಕೊಡಿ ಅಂತ ಕೆಲವರು ಪಟ್ಟನ್ನ ಹಿಡಿದಿದ್ದಾರೆ. ಸಾಕಷ್ಟು ಜನ ಮುಖ್ಯಮಂತ್ರಿಗಳು, ಎಲ್ಲ ರಾಜಕಾರಣಿಗಳು ಆ ಒಂದು ಮಟ್ಟಕ್ಕೆ ಹೋಗಿ ಬರ್ತಾನೆ ಇರ್ತಾರೆ. ಆದ್ರೆ ಈ ಸಮಸ್ಯೆಗೆ ಮಾತ್ರ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಮಾತ್ರ ಒಬ್ಬರು ಮುಂದಾಗ್ತಾ ಇದೆ. ಏನಾಗಿದೆ, ಅಂಡರ್ ಪಾಸ್ ಮಾಡಿಬಿಟ್ಟು ಅರ್ಧಂಬರ್ಧ ಮಾಡಿ ಯಾರೂ ಓಡಾಡೋಕ್ಕೆ ಆಗೋದಿಲ್ಲ ಅಂತ ಸ್ಥಿತಿಗೆ ಬಂದಿದೆ. ಅಲ್ಲಿ ಒಬ್ಬರು ಮಧ್ಯದಲ್ಲಿ ಜಾಗ ಬಿಡಬೇಕು. ಅದನ್ನು ಸರ್ಕಾರದವರು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ನ್ಯಾಯಯುತವಾದಂತಹ ಅವರಿಗೆ ಪರಿಹಾರವನ್ನು ಕೊಟ್ಟು ಅದನ್ನು ತೆರವುಗೊಳಿಸಬೇಕು ಅಂತ DC ಅವರು ಭಾಳ ದಿವಸದಿಂದ ಹೇಳ್ತಾ ಇದ್ದಾರೆ. ಅದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಏನೋ ಕಾರಣದಿಂದಾಗಿ ಒಂದು ಒಪ್ಪಂದಕ್ಕೆ ಬರದೆ ಅದು ಮುಂದುವರಿತಾ ಬರ್ತಾ ಇದೆ. ಇದು ಬರ್ತಾ ಇದ್ದಾಗೆ ಈಗ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಾಡೋದಕ್ಕೂ ಬಿಡ್ತಾ ಇಲ್ಲ, ಈಗ ಅವಕಾಶ ಕೊಡ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಇದೊಂದು ಮುಖ್ಯವಾದಂತಹ ಓಡಾಟ ಜಾಗ. ಈಗ ಮಠಕ್ಕೆ ಬರೋರಿಲ್ಲಿ ಮತ್ತು ಆ ಏರಿಯಾ ಬಡಾವಣೆ ಈ ಭಾಗಕ್ಕೆ ಓಡಾಡೋಂಥವ್ರಿಗೆ ತುಂಬ ಜನ ತೊಂದರೆ ಆಗಿದೆ. ಈಗ ಕೆಲವು ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಬೇಗ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಪ್ರತಿಭಟನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಈಗೇನಾಗಿದೆ, ಅಂಡರ್ ಪಾಸ್ ಎಲ್ಲ 3700 ರೂಪಾಯಿ ರೈಟ್ ಕೊಟ್ಟಿದ್ದೀರಾ. ಹಾಗಾಗಿ ನಮ್ದು ಎಲ್ಲ ಜಮೀನು ಎಲ್ಲ ಇದಕ್ಕೆ ಹೋಗಿದೆ. 2 ಎಕರೆ ರೈಲ್ವೆ ಹೋಗಿದೆ. 4 ಕುಂಟೆ ನಾವು ಫ್ರೀಯಾಗಿ ರೋಡಿಗೆ ಸಿದ್ಧಗಂಗೆ ಮಠದ ಮೇಲೆ ಅಭಿಮಾನ ಇರೋದ್ರಿಂದ 4 ಕುಂಟೆ ಫ್ರೀಯಾಗಿ ಬಿಟ್ಟಿದ್ದೀವಿ. ಹಾಗಾಗಿ ನಿಮ್ಗೆ ಅವ್ರಿಗೇನು ರೈಟ್ ಕೊಡ್ತಾ ಇದ್ದೀರಾ ನಮಗೂ ಅದನ್ನೇ ಕೊಡಿ ಸರ್. ನೀವು ಕೊಡೋ 27 ಲಕ್ಷದಲ್ಲಿ ಒಂದು ಸೈಟಿನ ಬೆಲೆ ಈಗ 30 ಲಕ್ಷ ರೂಪಾಯಿ ರೈಟ್ ಇದೆ. ಹಾಗಾಗಿ ನಮ್ಗೆ ಅದು ಸಾಲ್ತಾ ಇಲ್ಲ. ನಮ್ಮ ಥರ ಸಮಸ್ಯೆ 4 ಜನಕ್ಕೆ ಆಗಿದೆ ಸರ್. ತೇಜೇಶ್ವರಿ ಅಂತ ಒಬ್ಬರು, ಮಮತಾ ಅಂತ ಒಬ್ಬರು, ಪುಟ್ಟಮ್ಮ ಅಂತ ಒಬ್ಬರು. ಅವ್ರದ್ದು ಬರೀ ಜಾಗ ಇದೆ, ಅವ್ರದ್ದೇನು ಟೀ ಅಂಗಡಿ ಇಲ್ಲ, ಅವರು ಮನೆ ಏನೂ ಮಾಡಿಲ್ಲ, ಖಾಲಿ ಜಾಗ ಇದೆ. ಅದಕ್ಕೂ